ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆಯ ದಿನದ ನನ್ನ ವಿಡಿಯೋದಲ್ಲಿ ನಾನು ಲೀಲಾ ಅನ್ನೋರ ನಂಬರನ್ನು ಕೊಟ್ಟಿದ್ದೀನಿ. ಲೀಲಾ ಅಂತ ನಾನು ಮೇಲ್ಗಡೆ ಬರೆದಿದ್ದೀನಿ, ಆಮೇಲೆ ಕೆಳಗಡೆ ಅವ್ರ ನಂಬರನ್ನು ಸಹಿತ ಕೊಟ್ಟಿದ್ದೀನಿ. ಆದರೆ ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬರು ಪಾಪ ಗೊತ್ತಿಲ್ಲದೆ ಅದು ನನ್ನ ನಂಬರ್ ಅಂತ ಕಾಲ್ ಮಾಡಿ ಅವರಿಗೆ ಅದು ತೊಂದರೆ ಆಗ್ತಾ ಇದೆ. ತೊಂದರೆ ಅಂದರೆ ಇನ್ನೇನಲ್ಲ, ಪಾಪ ಅವರು ಸಾಂಬಾರು ಪುಡಿ ಇನ್ನಿತರ ಯಾವುದನ್ನು ರೆಡಿ ಮಾಡುವರು, ಪದೇ ಪದೇ ಫೋನ್ ಬಂದಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಆದರೂ ಹೇಳಿದರು, ಇಲ್ಲಮ್ಮ ನಾನು ನಿಮ್ಮ ಫೋನ್ ನಂಬರನ್ನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಫೋನ್ ಮಾಡಿದವ್ರಿಗೆ ಕೊಟ್ಟಿದ್ದೀನಿ ಅಮ್ಮ, ತುಂಬ ಜನ ಕಾಲ್ ಮಾಡಿದಾರಮ್ಮ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಬೇಡಿ. ಜೊತೆ ಇನ್ನೊಂದು ವಿಷಯ ಏನಂದರೆ, ನಾನು ಯಾಕೆ ನಂಬರನ್ನು ಈಗ ಕೊಡ್ತಾ ಇಲ್ಲ ಅಂದರೆ, ನಾನು ನೀವು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಲ್ಲ. ಅದಕ್ಕೆ ನನಗೇ ಬೇಜಾರಾಗ್ತಾ ಇದೆ. ನಾನು ಸುಮ್ಮನೆ ನಂಬರ್ ಕೊಟ್ಕೊಳ್ಳೋದು, ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ಬೇಜಾರಾಗೋದು. ಏನಪ್ಪ ನಂಬರ್ ಕೊಡ್ತಾರೆ, ನಮಗೆ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳೋದು, ಹೀಗೆಲ್ಲ ಬೇಜಾರು ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ನಾನು ಕೊಡದೇ ಇರುವಂಥದ್ದು. ಅದಕ್ಕೆ ನಾನು ಹೆಚ್ಚಾಗಿ ವಾಯ್ಸ್ ಮೆಸೇಜಲ್ಲೇ ಮಾತಾಡ್ತೀನಿ ಎಲ್ಲರ ಹತ್ರನೂ. ಅವ್ರು ಹಾಕಿದ ತಕ್ಷಣ ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ, ಆಮೇಲೆ ಅವ್ರು ಹಾಕ್ತಾರೆ. ಹೀಗೆ ನಾನು ಈ ರೀತಿಯಾಗಿ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ನಂಬರ್ ಕೊಟ್ಟಿಲ್ಲ, ಪಾಪ ಅವ್ರಿಗೆ ತೊಂದರೆ ಕೊಡಬೇಡಿ. ಅದು ನನ್ನ ನಂಬರಲ್ಲ, ಅದು ಲೀಲಾ ಅವ್ರ ನಂಬರು. ದಯವಿಟ್ಟು ಇದನ್ನು ಸ್ವಲ್ಪ ತಗೊಳ್ಳಿ. ನಂಗೆ ಫೋನ್ ಮಾಡಿದವರು ಹೇಳಿದರು, ಇಲ್ಲ ಮೇಡಮ್ ಅದು ನಿಮ್ಮ ನಂಬರ್ ಅಂತ ತೊಗೊಂಡ್ವಿ, ಆಮೇಲೆ ಅಲ್ವಂತೆ ಅವರು ನಮಗೆ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಆ ನಂಬರಿಗೆ ಪಾಪ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡಬೇಡಿ. ಯಾಕಂದರೆ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ ಅವರು. ನಾವು ಸುಮ್ಮನೆ ಅವ್ರಿಗೆ ತೊಂದರೆ ಕೊಡಬಾರ್ದಲ್ವಾ. ಹಾಗಾಗಿ ಅವ್ರು ಯಾರಿಗೂ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಷಯ ಅಂದರೆ, ನಿಮ್ಮ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಓದುತ್ತಾ ಇಲ್ವಾ, ಅಥವಾ ಮಕ್ಕಳಿಗೆ ವಿದ್ಯೆ ಸರಿಯಾಗಿ ತಲೆಗೆ ಹತ್ತುತ್ತಾ ಇಲ್ವಾ, ಆಳ್ಸಿತನ ಜಾಸ್ತಿ ಆಗ್ತಾ ಇದೆಯಾ. ಈಗ ಹೆಚ್ಚಾಗಿ ಎಲ್ಲ ಮಕ್ಕಳು ಏನಾಗ್ತದೆ, ಮೊಬೈಲ್ ಬಂದುಬಿಟ್ಟಿದೆ. ಈಗ ಮೊಬೈಲನ್ನು ನೋಡಿ 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 ಹೋಮ್ವರ್ಕ್ ಮಾಡೋದು ಬಿಡ್ಬೋದು, ಅಥವಾ ಏನೋ ಒಂಥರ ನಿಷ್ಕಾಳಜಿ ಹೆಚ್ಚಾಗಿ ಯಾರಲ್ಲಿ ಬರುತ್ತೆ ಅಂದರೆ, ಈ ಟ್ಯೂಷನ್ನೆಲ್ಲ ಕೊಡಲ್ಲ ಕೆಲವು ಮಕ್ಕಳಿಗೆ. ಪಾಪ ಪರಿಸ್ಥಿತಿಗಳು ಹಾಗೆ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಸ್ಕೂಲಲ್ಲಿ ಏನು ಮಾಡಿಬಿಟ್ಟಿರ್ತಾರೆ ಅದನ್ನು ಅವ್ರು ಬರೀತಾರೆ. ಆದರೆ ತಂದೆ ತಾಯಿಗೆ ಒಂಥರ ಚಿಂತೆ ಇರುತ್ತೆ, ಮಕ್ಕಳು ಏನೋ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮಕ್ಕಳು ಬರೆಯೋದಿಲ್ಲ, ಓದೋದಿಲ್ಲ. ಪೂಜೆ ಅಲ್ಲೋ ಜಾತಕದಲ್ಲಿ ತೊಗೊಂಡೋದಾಗ ಹಿಂಗಂತಾರೆ, ಅಲ್ಲಿ ತೊಗೊಂಡೋದಾಗಿಂದ ಈ ಪೂಜೆ ಮಾಡಿ ಅಂತಾರೆ, ಆ ಪೂಜೆ ಮಾಡಿ ಅಂತ ಎಲ್ಲ ಮಾಡಿದ್ರು ಸಹಿತ ಮಕ್ಕಳು ಯಾವುದೇ ರೀತಿಯ ಉನ್ನತಿಯನ್ನು ಕಾಣ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ. ಹಾಗಾದರೆ ನಿಮಗೆ ಉನ್ನತಿಯನ್ನು ಕಾಣ್ತಾ ಇಲ್ಲ ಅಂತಾದರೆ ನಾನೊಂದು ಮಂತ್ರವನ್ನು ಕೊಡ್ತೀನಿ. ಜೊತೆಗೆ ಇನ್ನೊಂದು ವಿಷಯನ ಹೇಳ್ತೀನಿ. ನಾನು ಯಾವುದಾದ್ರೂ ಮಂತ್ರ ಕೊಡ್ತಾರೆ, ಯಾವುದಾದ್ರೂ ಅನುಷ್ಠಾನಗಳನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದರೆ, ನಾನು ಹಿಂದೆ ಒಮ್ಮೆ ಒಂದು ಅನುಷ್ಠಾನನ ಹೇಳಿದ್ದೆ. 6ನೇ ತಾರೀಕು ಇನ್ಯಾವುದೋ ಗುರುವಾರ ಬಂದಿದೆ, ಅದನ್ನು ಮಾಡಿ ಅಂತ. ಆಗ ಒಬ್ಬರು ಮೆಸೇಜ್ ಹಾಕಿದ್ದಾರೆ ನನಗೆ. ಅವರು ಅಪರೂಪಕ್ಕೆ ಹಾಕಿರೋ ಮೆಸೇಜು, ಪ್ರತಿ ಸಲ ನನ್ನ ಕಾರ್ಯಕ್ರಮಕ್ಕೆ ಮೆಸೇಜ್ ಹಾಕಲ್ಲ ಅವ್ರು ಏನಂತ ಹಾಕಿದ್ದಾರೆ ಅಂದರೆ, ಮೇಡಮ್ ಇಲ್ಲ ಅದು ಆ ಪ್ರೋಗ್ರಾಮಲ್ಲಿ ಬಂದಿದೆ ಮೇಡಮ್ ಅಂತ ಹಾಕಿದ್ದಾರೆ. ಬಂದಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ನಾನು ನೋಡಿಲ್ಲ ಆ ಪ್ರೋಗ್ರಾಮನ್ನು. ಆದರೆ ನನಗೆ ಬೇರೆಯವ್ರು ತಿಳಿಸಿರೋದು, ಮೇಡಮ್ ನಿಮ್ಮ ಯೂಟ್ಯೂಬಲ್ಲೇ ಹಾಕಿ ಉಪಯೋಗ ಆಗಲಿ, ಕೆಲವೊಂದು ಖಂಡಿತ ಉಪಯೋಗ ಆಗಿದೆ. 4-5 ಜನ ನನಗೆ ಫೋನ್ ಮಾಡಿ ಮತ್ತೆ ಸ್ಪಷ್ಟಪಡಿಸ್ಕೊಂಡು ಇದನ್ನು ಮಾಡಿದ್ದಾರೆ. ಸಾಕು, ಒಂದು 100 ಜನ ನೋಡುವಲ್ಲಿ ಒಂದು 5 ಜನ ಆದರೂ 5 ಜನರಿಗಾದರೂ ಉಪಯೋಗ ಆಗುತ್ತೆ ಅಂತಲ್ವಾ. ಅದಕ್ಕೆ ನಾನು ಇವತ್ತು ಮಂತ್ರವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ನನ್ನ ಹತ್ರ ಒಂದು ಬುಕ್ ಇದೆ, ಮಂತ್ರ ತಂತ್ರದ ಒಂದು ಬುಕ್ ಇದೆ. ಆ ಬುಕ್ಕನ್ನು ಸಹಿತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಯಾಕಂದರೆ ಯಾರದ್ದೋ ಕದ್ದು ಮಾಡಿದ್ರು, ಯಾರದ್ದೋ ಇದು ಮಾಡಿ ಹಾಗೆಲ್ಲ ಅಂದ್ಕೋಬೇಡಿ. ಖಂಡಿತವಾಗಿಯೂ ಕದ್ದು ಮಾಡೋದು ಅಂತಲ್ಲ. ನಾವು ಬೇರೆ ಕಾರ್ಯಕ್ರಮವನ್ನು ನಾವು ನೋಡ್ತೀವಿ ಅಂದರೆ, ಆ ಕಾರ್ಯಕ್ರಮದಲ್ಲಿ ನಮಗೆ ಒಳ್ಳೇದಾಯಿತು ಅಂದರೆ ನಾವು ನಮ್ಮ ವಿಡಿಯೋದಲ್ಲಿ ಹೇಳ್ಕೋಬೋದು, ಅದೇನು ತೊಂದರೆ ಇಲ್ಲ. ಆದರೂ ನನ್ನ ಒಂದು ಬುಕ್ ಇದೆ ನನ್ನ ಹತ್ರ. ಆ ಬುಕ್ಕನ್ನು ಬೇಕಾದ್ರೆ ನಾನು ನಿಮ್ಮ ಮುಂದೆ ತೋರಿಸ್ತೀನಿ, ಇನ್ನೊಂದು ದಿವಸ ಪ್ರೋಗ್ರಾಮಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ಇವತ್ತು ಈ ವಿದ್ಯೆಗೋಸ್ಕರ ಒಂದು ಮಂತ್ರವನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ದಯವಿಟ್ಟು ಈ ಮಂತ್ರವನ್ನು ಮಕ್ಕಳಿಗೆ ಕೇಳಿಸಿ, ಇಲ್ಲ ಮಕ್ಕಳಿಗೆ ಹೇಳ್ಕೊಡಿ. ಅದನ್ನು 3 ಸಲ ಹೇಳಿದ್ರು ಸಾಕು. ದಿನ ಅವರು ಸ್ನಾನ ಮಾಡ್ಕೊಂಡು ಬರ್ತಾರೆ, ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರ ಮುಂದೆ ನಿಂತ್ಕೊಂಡು ಹೇಳೋ ಕೇಳಿ. ಮತ್ತೆ ಬುಕ್ ಹಿಡಿದಷ್ಟೊತ್ತಿಗೆ ಎಷ್ಟೊತ್ತಿಗೆ ಅವರು ಬರೀತಾರೆ, ಎಷ್ಟೊತ್ತಿಗೆ ಓದ್ತಾರೆ, ಅಷ್ಟೊತ್ತಿಗೆ ಈ ಆಂಜನೇಯನ ಸ್ತೋತ್ರವನ್ನು ನೆನಪು ಮಾಡಿಕೊಂಡು ಹೇಳಕ್ಕೆ ಹೇಳ್ರಿ. ಯಾಕಂದರೆ ಅವ್ರಿಗೊಂದು ಸಣ್ಣ ಹಾಳೆಯಲ್ಲಿ ಬರ್ಕೊಡಿ ನೀವು.
ಇದನ್ನು ಮಾಡಿ. ಅದಕ್ಕಿಂತಲೂ ಸಣ್ಣ ಮಕ್ಕಳು ಅಂತಾದರೆ ನೀವೇ ಅವ್ರ ಕಿವಿಯಲ್ಲಿ ಹೇಳಿ, ಇಲ್ಲ ಅವ್ರು ಎದುರು ಕೂತ್ಕೊಂಡು ಹೇಳಿ, ಇಲ್ಲ ಅವರಿಗೆ ಹೇಳ್ಕೊಡಿ. ಇದೊಂದನ್ನು ಮಾಡಿ ಖಂಡಿತವಾಗಿಯೂ ಅದರಲ್ಲಿ ಮಕ್ಕಳು ಸುಧಾರಣೆಯನ್ನು ತರ್ತಾರೆ. ಏನೋ ಮಾಡಿದ್ವಿ ಹೇಳಿದ್ವಿ ಬಿಟ್ರಿ ಅಂತ ಆಗಲ್ಲ. ದಿನಕ್ಕೊಂದು 3 ಸಲ ಬೆಳಿಗ್ಗೆ ಹೇಳಿಸಿ ಮಕ್ಕಳ ಬಾಯಲ್ಲಿ, ಇಲ್ಲ ಕೇಳಿಸಿ, ಇಲ್ಲ ಅಂದರೆ ಅವ್ರು ಓದುವಾಗ ಬರೆಯುವಾಗ ಅದನ್ನು ಹೇಳಿ, ಆಂಜನೇಯನ್ನ ರಾಮದೂತನನ್ನ ಸ್ಮರಣೆ ಮಾಡಿ ಬರೆಯೋಕ್ಕೆ ಕುತ್ಕೊಳ್ಳೋಕೆ ಹೇಳಿ. ಖಂಡಿತ ಮಕ್ಕಳಲ್ಲಿ ಇಂಪ್ರೂವ್ ಆಗೇ ಆಗುತ್ತೆ. ಹಾಗಾದರೆ ಆ ಮಂತ್ರ ಯಾವುದು ಅಂತ ನೋಡ್ಕೊಳ್ಳಿ. ನಾನು ಬಾಯಲ್ಲಿ ಹೇಳ್ತೀನಿ, ದಯವಿಟ್ಟು ನೀವು ಅದನ್ನು ಬರೆದಿಟ್ಕೊಳ್ಳಿ. ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂ ಕುರು ಮೇ ದೇವಾ ರಾಮದೂತ ನಮೋಸ್ತುತೇ. ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾ ಕುರು ಮೇ ದೇವ ರಾಮದೂತ ನಮೋಸ್ತುತೆ. ಅಂದರೆ ಆಂಜನೇಯನ ಪ್ರತಿಯೊಂದಕ್ಕೂ ಆಂಜನೇಯನು ಪರಮಶ್ರೇಷ್ಠ. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ, ವಿದ್ಯೆಗೆ, ಪ್ರತಿಯೊಂದಕ್ಕೂ ಆಂಜನೇಯನು ಮುಂದಿದ್ದಾನೆ. ನಾನು ಹಿಂದೆ ಆರ್ಥಿಕ ಪರಿಸ್ಥಿತಿಗೂ ಹೇಳಿದ್ದೆ ನಿಮಗೊಂದು ಕಾಯಿಯನ್ನು ತಗೊಂಡೋಗಿ 9 ದಿನ 9 ಶನಿವಾರ 9 ಪ್ರದಕ್ಷಿಣೆಯನ್ನು ಬಂದು ತೆಂಗಿನಕಾಯಿಯನ್ನು ಹಿಡ್ಕೊಂಡು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತೆಂಗಿನಕಾಯಿಯನ್ನು ಅಲ್ಲೇ ಇಟ್ಟು ಬನ್ನಿ ಅಂತಲೂ ಹೇಳಿದ್ದೀನಿ ನಾನು. ಹಾಗೆ ಪ್ರತಿಯೊಂದಕ್ಕೂ ಆಂಜನೇಯನು ಒಂದು ಹೆಜ್ಜೆ ಮುಂದಿದ್ದಾನೆ, ವಿದ್ಯೆಗೂ ಸಹಿತ ಇದ್ದಾನೆ. ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಈ ರೀತಿಯ ತೊಂದರೆಗಳು ಕಂಡು ಬರ್ತಾ ಇದೆಯಾ? ನನ್ನ ಮಗು ಓದ್ತಾ ಇಲ್ಲ, ಸರಿಯಾಗಿ ಓದ್ತಾ ಇಲ್ಲ, ಸರಿಯಾಗಿ ಬರಿತಾ ಇಲ್ಲ, ಶಾಲೆಯಲ್ಲಾಗಿದ್ದು ಯಾವುದೇ ರೀತಿಯಲ್ಲಿ ಅವನಿಗೆ ತಲೆಯಲ್ಲಿ ನಿಲ್ಲಲ್ಲ ಅಂತೆಲ್ಲ ಯೋಚನೆ ಮಾಡುವವರು, ತಂದೆ ತಾಯಿಗೆ ದುಃಖ ಆಗೇ ಆಗುತ್ತಲ್ವ. ಮಕ್ಕಳು ಸರಿಯಾಗಿ ಓದಲ್ಲ, ಸರಿಯಾಗಿ ಬರೆಯಲ್ಲ, ನಾವೇನೋ ಕಷ್ಟ ಕಂಡಿದ್ದೇವೆ, ನಮ್ಮ ಮಕ್ಕಳು ಕಷ್ಟ ಕಾಣಬಾರ್ದು, ಏನೋ ಒಂದು ಬರೆದು ಓದಿ ಅವ್ರ ಮುಂದೆ ಅವ್ರ ಜೀವನವನ್ನು ಕಟ್ಟಿಕೊಳ್ಳುವಷ್ಟು ಮಟ್ಟಕ್ಕರೂ ಬರಬೇಕು ಅಂತ ಕಾಯ್ತೀವಿ ನಾವಲ್ವಾ. ಸಹಜವಾಗಿ ತಂದೆ ತಾಯಿಗಳಿಗೆ ಬೇಜಾರಾಗುತ್ತೆ. ಆ ಬೇಜಾರನ್ನು ಮಾಡ್ಕೊಳ್ಳೋ ಬದಲಿಗೆ ಇದನ್ನು ಖಂಡಿತವಾಗಿ ಅವ್ರಿಗೆ ಹೇಳಿ 1 ವಾರ ಹೇಳ್ಕೊಡಿ, ತಾನಾಗಿ ಅವ್ರಿಗೆ ಬಾಯಲ್ಲಿ ಬರುತ್ತೆ. ಅದನ್ನು ಪ್ರತಿ ಸಲನೂ ಅವ್ರ ಬಾಯಲ್ಲಿ ಹೇಳ್ಕೊಳ್ಳೋಕೆ ಹೇಳಿ. ಖಂಡಿತವಾಗಿಯೂ ಇದರಿಂದ ಫಲ ಸಿಕ್ಕೇ ಸಿಗುತ್ತೆ. ನಂಬಿಕೆ ಇರಲಿ, ನಂಬಿಕೆ ಇಟ್ಟು ಮಾಡಿ. ನಂಬಿಕೆ ಇಲ್ಲದೆ ಮಾಡಿದ್ರೆ ಯಾವುದು ಫಲ ಸಿಗಲ್ಲ. ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ಫಲ ಸಿಗುತ್ತೆ. ಹಾಗಾಗಿ ನಿಮ್ಮ ಮನೆಯ ಮಕ್ಕಳಿಗೆ ಈ ಮಂತ್ರದಿಂದ ಒಳ್ಳೆಯದಾಗಲಿ, ಆ ರಾಮದೂತ ಆಶೀರ್ವಾದ ಅನುಗ್ರಹ ಎರಡರನ್ನೂ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.